ಅತ್ಯುತ್ತಮರು ಅನ್ನೋಂಥ ಮಾತು ಮಾತಾಡ್ತಾರೆ. ನಾವು ಭ್ರಷ್ಟರಾಗಿಲ್ಲ ಅಂತ ಹೇಳ್ತಾರೆ. ಆದರೆ ಇಲೆಕ್ಷನ್ದಲ್ಲಿ ನೂರಾರು ಕೋಟಿಗಳನ್ನು ಒಂದು MLA ಎಲೆಕ್ಷನ್ 10-15-20 ಕೋಟಿ ಖರ್ಚು ಮಾಡೋದು. ಈ ಕೋಟಿಗಳು ಎಲ್ಲಿಂದ ಬರ್ತಾವು ಅಂತೇಳಿ ಎಲ್ಲರೂ ಕೋಟ್ಯಾಧೀಶ್ವರಲ್ಲರು. ಇವತ್ತು ನಾವು ಒಳ್ಳೆ ಕೆಲಸ ಮಾಡಿದ್ದೀನಿ, ಹಾಗೆ ಮಾಡಿದ್ದೀನಿ, ಏನೂ ಇಲ್ಲ. ಇವತ್ತು ಹೋಗೋದು ನೀವು ತೊಗೊಳ್ಳಪ್ಪ 500-1000 ಅವ್ರು ತೊಗೊಳ್ಳ. ಇಂಥ ಒಂದು ಸಂಸ್ಕೃತಿ ಇವತ್ತು ನಮ್ಮಲ್ಲಿ ಬೆಳೆದು ಬಂದುಬಿಟ್ಟದು. ಇಂಥದಕ್ಕೆಲ್ಲ ಕಾರಣ ಏನಂದ್ರೆ ಇಂಥ ಎಫ್ಟೀನ್ ಅಂತ ಅರ್ಥ ನಡೆಯೋದಕ್ಕೆ ಮೂಲ ಅನ್ನುವಂಥ ವ್ಯಕ್ತಿಗಳಿಂದ ಇವತ್ತು ಇಡೀ ವಿಶ್ವದ ಅರ್ಥವ್ಯವಸ್ಥೆ ಆಯಿತು, ರಾಜಕೀಯ ವ್ಯವಸ್ಥೆ ಆಯಿತು, ಗಬ್ಬೆದ್ದು ಹೋಗ್ಯದಂತ. ಎಫ್ಟೀನ್ ಅಂತ ನಾಯಕ ಆಗ್ತಾನೆ, ಟ್ರಂಪ್ ಅಂತ ಒಬ್ಬ ನಾಯಕ ಆಗ್ತಾನೆ. ಟ್ರಂಪ್ನ ಬಗ್ಗೆ ಸಾಕಷ್ಟು ಕಥೆಗಳಿದ್ದಾವೆ, ಅವು ಇವತ್ತು ನಾಯಕ ಆಗ್ತಾನೆ ಅಂದಾಗ ಸಹಜವಾಗಿ ಭಯ ಆಗ್ತದೆ. ಇಂಥ ನಾಯಕರ ನಾಳೆ ಮುಂದೆ ಏನು ಇಂಥ ಒಂದು ಬದುಕನ್ನು ಕೊಡಬಲ್ಲರು ಜನಸಾಮಾನ್ಯರಿಗೆ ಅಂತೇಳಿ. ಅದಕ್ಕೆ ಇವತ್ತು ಎಫ್ಟೀನ್ ಏನಪ್ಪ ಅಂದರೆ ಇವರೆಲ್ಲ ನಾಯಕತ್ವ ಒಂದು ಸಂಕೇತ ನಮಗೆ ಕಾಣ್ತಾ ಇದ್ದಾನೆ. ಹೌದಪ್ಪ, ಇಂಥ ನಾಯಕರೆಲ್ಲ ಹಿಂಗೆ ಇರ್ತಾರೇನೋ. ಯಾಕಂದ್ರೆ ಇಂಥವ್ರ ಜೊತೆ ಸಂಪರ್ಕದ ಅಂದ್ರೆ ಅವರು ಮಾನಸಿಕವಾಗಿ ಅಭದ್ರ ಆಗಿದ್ದಾರೆ ಅನ್ನೋದು ಅಷ್ಟು ಸತ್ಯದ. ಅದೇ ಕಾಲಕ್ಕೆ ನಮ್ಮ ದೇಶಗಳ ನಮ್ಮ ರಾಜ್ಯಗಳ ನಮ್ಮ ಇಲ್ಲಿ ನಾಯಕರ ಅವ್ರ ಬದುಕ, ಅವ್ರ ಪರಿಸ್ಥಿತಿ, ಅವ್ರ ದುಡ್ಡು ಹಂಚಿ ಆಯ್ಕೆ ಆಗುವಂಥದ್ದು, ಸಲಹೆ ಹಂಚಿ ಆಯ್ಕೆ ಆಗುವಂಥದ್ದೆಲ್ಲ ಗಮನಿಸಿದಾಗಂತೂ ಇಂಥ ನಾಯಕರು ಮುಂದಿನ ಭವಿಷ್ಯದ ಈ ಭಾರತವನ್ನಾಗಿರ್ಬೋದು, ವಿಶ್ವವನ್ನಾಗಿರ್ಬೋದು ಹೆಂಗೆ ಕಟ್ಟಬಹುದು ಅಂತೇಳಿ. ದುಡ್ಡಿನ ಮುಂದೆ ಯಾವುದೂ ಇಲ್ಲ ಇವತ್ತು. ದುಡ್ಡಿನ ಮುಂದೆ ನಥಿಂಗ್, ಅದೇ ಶ್ರೇಷ್ಠ. ದುಡ್ಡೇ ದೊಡ್ಡಪ್ಪ ಅಂತ